ಆಗಲೇ ಸೇಡಿನ ಪರ್ವತವನ್ನು 10 ಮಂದಿ ಹಂತಕ ನರ ವ್ಯಾಘ್ರನಿಗೆ ಕೆಟ್ಟತನದ ದಿಟ್ಟ ನುಡಿಗಳನ್ನಾಡಿದೆಯಲ್ಲ. ನಿನ್ನ ಕೆಟ್ಟತನವನ್ನು ಸುಟ್ಟು ಹಾಕಿ ನಿನ್ನ ಮನದಲ್ಲಿ ಮಂದ ವಿಚಾರಗಳನ್ನು ತುಂಬಿ ನಿನ್ನನ್ನು ಹೇಗೆ ಸುಟ್ಟಾಕಬೇಕೆಂಬುದು ಈ ನರವ್ಯಾಘ್ರನಿಗೆ ಚೆನ್ನಾಗಿ ಗೊತ್ತಿದೆ. ಅದರಂತೆ ರತ್ನ ಪಕ್ಷಿಯಂತೆ ರಂಜಿಸಿ ಸುಂದರಿಯರ ಲೋಕದಿಂದಿಳಿದು ಬಂದ ಕಾವೇರಿ ಕಬ್ಬಿನಲ್ಲಿರುವ ರಸವನ್ನು ಹಿಂಡಿ ಕುಡಿದು ಚಿಪ್ಪೆಯನ್ನು ತಿಪ್ಪೆಗೆಸದಂತೆ ನಿನ್ನ ದೇಹ ಸೌಂದರ್ಯದೊಡನೆ ಸರಸ ಸಲ್ಲಾಪದ ಆಟವಾಡಿ ಕೊನೆಗೆ ಸೂಳೆ ಎಂಬ ನಾಮಾಂಕಿತ ಕೊಟ್ಟು ಕಳಿಸಿದರೆ ನನ್ನ ಹೆಸರು ನರ 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 ಹಂತಕನೇ ಅಲ್ಲ. ಕಾಯುತ್ತಿರುವೆ ಕಾವೇರಿ ನಿನ್ನ ಆಗಮನದ ದಾರಿ ಮೋಹಿಸುತ್ತಿದೆ ನನ್ನ ಕಾಮದ ಮತ್ತೇರಿ. ವೆಲ್ಕಮ್ ಮೈ ಡಿಯರ್ ಡಾರ್ಲಿಂಗ್, ವೆಲ್ಕಮ್. ಮಾತಿನಲ್ಲಿ ಮೋಡಿ ಮಾಡುವ ಬಲು ಚತುರರು ನೀವು. ಯಾಕೆಂದ್ರೆ ಈ ಮನೆಯನ್ನು ನೋಡ್ತಾ ಇದ್ರಿ ಮೈಸೂರು ಅರಮನೆ ಇರುವ ಬೃಂದಾವನ ನೋಡಿದಂತಾಗತ್ತೆ. ಈ ಮನೆಯನ್ನು ನೋಡ್ತಾ ಇದ್ರಿ, ಅದಲ್ಲದೆ ನನಗೆ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ನೋಡು ಕಾವೇರಿ, ಈ ಶ್ರೀಮಂತನ ಮನೆ ಬಂದು ನೀವು ಹೊಕ್ಕಾಗ ಈ ಶ್ರೀಮಂತನ ಮನೆ ಬಿಟ್ಟು ಹೋಗುವ ಆಸೆ ಅದ್ಯಾವಾಗ ಬರಬೇಕು ನಿನ್ನ ಮನದಲ್ಲಿ? ಬಾ, ಕುಳಿತುಕೊಂಡು ಮಾತನಾಡೋಣ. ಪರವಾಗಿಲ್ಲ ಬಿಡಿ. ಯಾಕೆಂದ್ರೆ ಯಾವತ್ತಿದ್ರು ನೀವು ನನ್ನವರೇ ಅಂದ ಮೇಲೆ ಈ ಮನೆಯೆಲ್ಲ ನನ್ನದೇ ಅಲ್ವೇ. ಅಂದ ಮೇಲೆ ಬಾ ಕುಳಿತುಕೋ ಹೋಗು ಅನ್ನುವ ಸತ್ಕಾರದ ಮಾತೇ ನನಗೇಕೆ ಅಂತ. ಎಂತಹ ಮಾತಿನ ಮಾಟಗಾರ್ತಿ ನೀನು. ನೀನಾಡುವ ಒಂದೊಂದು ಮಾತು ನಿನ್ನ ಕೆಂದುಟಿಯಿಂದ ಬಂದರೆ ಸಾಕು, ಆ ಕರಿ ಮೋಡ ಕರಿಗೆ ನೆಲಕ್ಕುರುಳುವ ಒಂದೊಂದು ಇಬ್ಬನಿಯ ಹನಿ ಇದ್ದಂತೆ ಮಾತುಗಳು. ಇಷ್ಟೊಂದು ವರ್ಣನೀಯ ಮಾತು ನನಗೆ ಬೇಕಾಗಿಲ್ಲ. ಯಾಕೆಂದ್ರೆ ನಿಮ್ಮಂಥ ರಸಿಕರಿ ಸಿಕ್ಕದ್ದೇ ನನಗೆ ಸಿಹಿ ಬೆಲ್ಲ ಸಿಕ್ಕ ಹಾಗಿದೆ. ಹಾಗಾದ್ರೆ ಮಾತುವನ್ನು ಬಿಟ್ಟು ಆದಷ್ಟು ಬೇಗ ನನ್ನ ಕೊರಳಿಗೆ ತಾಳಿ ಕಟ್ಟು ನನ್ನ ಮಾತಿನ ಮಲ್ಲ. ನೋಡು ಕಾವೇರಿ, ನಾ ಮೋಸ ಮಾಡುವೆನೆಂದು ತಿಳಿದು ನೀ ಹೆದರಬೇಕಾಗಿಲ್ಲ. ನೀ ತಿಳಿದಷ್ಟು ಸಾಮಾನ್ಯ ಮನುಷ್ಯನೂ ನಾನಲ್ಲ. ಈ ಬ್ರಹ್ಮಾಂಡವ ಒಂದು ಗುಡಿ ಬಂದರು ನಿನ್ನನ್ನು ಕೈ ಬಿಡುವನಲ್ಲ, ಈ ನಿನ್ನ ಪ್ರೀತಿಯನ್ನಲ್ಲ. ಎಂತ ಹೃದಯ ಸೂರ್ಯರು ನೀವು. ಅದಕ್ಕೋಸ್ಕರವಾಗಿ ನಾನು ಒಂದು ಪ್ಲಾನ್ ಮಾಡಿ ನೀವು ಹೇಳಿದ ಹಾಗೆ ಆ ಪ್ರಖ್ಯಾತನ ಮನಸ್ಸಿನಲ್ಲಿ ಕೋಪ ತಾಪ ಎನ್ನುವುದನ್ನು ಬಿಟ್ಟು ಆದಷ್ಟು ಬೇಗ ನನ್ನ ಮೇಲೆ ಪ್ರೀತಿ ಬರಲಿ ಅನ್ನುವ ಹಾಗೆ ಪ್ರೀತಿಯ ಮೋಡಿಯನ್ನು ನಾನು ಹಾಕಿದ್ದೇನೆ. ಅದು ನಿಮಗೋಸ್ಕರ, ನೀವಿಬ್ರು ಒಂದಾಗ್ಲಿ ಅಂತ. ಪ್ರಖ್ಯಾತ್ ಸುಟ್ಟು ಹೋಯಿತು, ಪ್ರೀತಿ ಬೆಳೆದು ಬಿಟ್ಟಿತ್ತು. ನಮ್ಮಿಬ್ಬರ ಸ್ನೇಹ ಬೆಳೆದದ್ದು ಆಯ್ತು. ಮೆಚ್ಚಬೇಕು ಕಾವೇರಿ ನಿನ್ನ ಕಾರ್ಯ ಸಾಧನೆಯ ಧೈರ್ಯಕ್ಕೆ. ಅಂದರೆ ಅನ್ನುವುದರಲ್ಲಿನಿದೆ ಕಾವೇರಿ. ಆ ಜಿಂಕೆ ಮರೆಯನ್ನು ಹುಡುಕಿಕೊಂಡು ಹೋಗುತ್ತಿದ್ದ ಈ ಬೇಟೆಗಾರ ಆದ್ರೆ ಆ ಜಿಂಕೆ ಮರೆ ಹುಡುಕಿಕೊಂಡು ಬಂದಂತಾಯ್ತಲ್ಲ ಈ ಬೇಟೆಗಾರ. ಅಂದ ಮೇಲೆ ಅವನ ಜೀವ ತೆಗೆದುಕೊಳ್ಳದೆ ಬಿಡುವನೇ? ನಿಮ್ಮ ಪ್ರಾಣವನ್ನು ತೆಗೆಯುವವರು ಯಾರು ಅಂತ ತಿಳಿದುಕೊಳ್ಳಲಾರದಂಥ ಮೂರ್ಖರು ನೀವು. ಅಂದ್ರೆ ನಾನು ಕೂಡ ನಿನ್ನನ್ನು ಬಯಸಿ ನಿನ್ನ ಹೃದಯಕ್ಕೆ ಮೆಚ್ಚಿ ನಿನ್ನ ಹತ್ತಿರ ಬಂದವಳು ಅಂತ ತಿಳಿದುಕೊಂಡಿದ್ದೆ. ಅದು ಯಾವತ್ತಿದ್ರೂ ಸಾಧ್ಯವಿಲ್ಲ ವ್ಯಾಘ್ರ. ಅದೆಲ್ಲ ಇರ್ಲಿ, ಮುಂದೆ ಏನ್ ಮಾಡೋದು? ಮುಂದೇನು ಮಾಡೋದು? ಆ ಪ್ರಖ್ಯಾತನಿಗೆ ಮೋಸದ ಬಲೆ ಹಾಕಿ
ಒಂದಾಗ್ಬೇಕು, ಆ ನಂತರ ನೋಡಿದ್ರಾಯ್ತು ಬಿಡಿ. ಹೌದು, ಸ್ವಲ್ಪ ದಿನ ಸಲುಗೆಯಿಂದ ಸ್ನೇಹ ಬೆಳೆಸಿ ಆ ಪ್ರಖ್ಯಾತನ ಶ್ರೀಮಂತಿಕೆಯನ್ನೆಲ್ಲ ಲಪಟಾಯಿಸಿ ಕೊನೆಗೆ ಅವನನ್ನು ಹೊಳೆಗಾಣಿಸಿದರಾಯ್ತು. ಅಲ್ಲಿಯವರೆಗೂ ಈ ಕಾವೇರಿಯನ್ನು ಈ ನನ್ನ ಅರಮನೆಯಲ್ಲಿಯೇ ಇಟ್ಟುಕೊಳ್ಳಬೇಕು. ಯಾಕೆ ರಾಜ, ಮನಸ್ಸಿನಲ್ಲಿ ಏನೋ ಆಳವಾಗಿ ವಿಚಾರ ಮಾಡ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಏನು ಕಾವೇರಿ, ಮನ ಮೆಚ್ಚಿದವಳ ಮುಂದೆ ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಳ್ಳುವ ಹುಚ್ಚ ನಾನಲ್ಲ. ನೋಡು, ಇದಕ್ಕೆ ನೀ ತಪ್ಪಾಗಿ ತಿಳಿದು ಹಚ್ಚಬೇಡ ಕಿಚ್ಚು. ನೆಚ್ಚಿದವನ ಹೃದಯಕ್ಕೆ ಕಿಚ್ಚು ಹಚ್ಚುವಂತ ಹುಚ್ಚು ಹೆಣ್ಣು ನಾನಲ್ಲ. ಯಾಕೆಂದ್ರೆ ಒಂದು ವೇಳೆ ಏನಾದ್ರೂ ನಿಮಗೆ ನನ್ನ ಮೇಲೆ ಅನುಮಾನ ಇದ್ರಿ, ನನ್ನ ಎದುರುಗಡೆ ಬಂದು ನಿಂತು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನನ್ನ ಪ್ರೀತಿ ಎಂಥದ್ದು ಅಂತ ನಿಮಗೆ ಅರ್ಥ ಆಗತ್ತೆ. ಐ ಲವ್ ಯು ರಾಜ, ಐ ಲವ್ ಯು. ಲವ್ ಯು ಕಾವೇರಿ, ಐ ಲವ್ ಯು. ನಮಗಿಂದು ಸಂಭ್ರಮ, ಸುಂದರ ಲೋಕದ ಅನುಪಮ, ಸುಂದರ ಲೋಕದ ಸಂಗಮ ಸಂಗಮ ಸಂಗಮ.
ಒಂದೊತ್ತಿನ ಹೊಟ್ಟೆಗಾಗಿ ಬಿದ್ದೆದ್ದು ಹೋಗಬೇಕಂದ ಕಾಮದ ಅಮಲೇರಿದ ಕನ್ನೆಯ ಕೊರಳಿಗೆ ತಾಳಿ ಕಟ್ಟಿ ನನ್ನ ಸತಿಯನ್ನು ಸ್ವೀಕರಿಸಬೇಕೆ? ಸಾಧ್ಯವಿಲ್ಲ. ಲೇ ಕಾವೇರಿ, ಈ ನರವ್ಯಾಘ್ರನೆಂದರೆ ಏನೆಂದು ತಿಳಿದಿರುವೆ ಮರಳು ಮಂಕೆ? ಕಣ್ಣಲ್ಲಿ ಕಣ್ಣಿಟ್ಟ ನೋಡಿದ ನಿನ್ನಂತ ಕನ್ಯಾಮಲಿಗಳಿಗೆ ಕೇಳಿದಷ್ಟು ಕಾಸು ಕೊಟ್ಟು ಕಾಮ ಕ್ರೀಡೆ ಆಡುವ ನರವ್ಯಾಘ್ರ ನಿನ್ನ ದೇಹ ದಕ್ಕಿಸಿಕೊಳ್ಳದೆ ಇರುವನೇ? ಈ ನರವ್ಯಾಘ್ರನೆಂದರೆ ಕಲಿಯುಗದ ಕಾಮೇಂದ್ರ. ಈಗಾಗಲೇ ನಿನ್ನಂತ ಸಾವಿರಾರು ಹೆಣ್ಣುಗಳನ್ನು ಕೆಡಿಸಿ ಕೈ ಕೊಟ್ಟಿದ್ದೇನೆ ಅಂದ ಮೇಲೆ ಈ ನರವ್ಯಾಘ್ರರಿಗೆ ನೀನ್ ಯಾವ ಲೆಕ್ಕಲೇ?